ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಕೆಲವೊಬ್ಬರು ಸುಮಾರಷ್ಟು ಕಮೆಂಟ್ಗಳನ್ನ ಕೇಳಿದ್ರಿ. ಫ್ರಂಟ್ ಪಾರ್ಟ್ಗಿಂತ ಬ್ಲೌಸ್ನಲ್ಲಿ ಬ್ಯಾಕ್ ಪಾರ್ಟ್ ಉದ್ದ ಏನಕ್ಕಾಗುತ್ತೆ, ಹಾಗೆಯೇ ಬ್ಯಾಕ್ ಪಾರ್ಟಲ್ಲಿ ಲೆಂತ್ಗಿಂತ ಫ್ರಂಟ್ ಪಾರ್ಟ್ ಏನಕ್ಕೆ ಲೆಂತ್ ಆಗುತ್ತೆ ಅಂತ ಅಂದ್ಬಿಟ್ಟು ಕೇಳಿದ್ರಿ ಅಲ್ವಾ. ಸೊ ಅದಕ್ಕೆ ನಾನಿವತ್ತು ಫುಲ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಏನಕ್ಕೆ ಆ ರೀತಿ ಆಗುತ್ತೆ, ಹಾಗೆಯೇ ಅದಕ್ಕೆ ಪರಿಹಾರ ಕೂಡ ಹೇಳ್ಕೊಡ್ತೀನಿ. ಇವಾಗ ಬ್ಯಾಕ್ ಪಾರ್ಟಲ್ಲಿ ನಾವು ನಾರ್ಮಲಾಗಿ ಇದು ಈ ರೀತಿ ಬ್ಲೌಸ್ ಇರುತ್ತೆ ಅಂದ್ಕೊಳ್ಳಿ. ಸೊ ಈ ರೀತಿ ಬ್ಯಾಕ್ ಪಾರ್ಟ್ಗೆ 1/2 ಇಂಚ್ಗೆ ಸೇರಿಸ್ಕೋತೀವಿ. ಫ್ರಂಟ್ ಪಾರ್ಟ್ ಆಲ್ರೆಡಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗೇನಾದರೂ ಇಲ್ಲಿ ಹಾರ್ಮೋಲ್ ಹತ್ರ ನಾವು ಕಟಿಂಗ್ ಮಾಡಿರ್ತೀವಿ ನೋಡ್ಕೊಳ್ಳಿ. ಇದೇನಾದರೂ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿದಾಗ ಈ ರೀತಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರ್ತೀವಿ, ಅವಾಗೇನಾಗುತ್ತೆ ನಿಮಗೆ ಸ್ಟಿಚಿಂಗ್ ಮಾಡಿದಾಗ ಏನಾದರೂ ಇದಕ್ಕಿಂತ ಇದು ಉದ್ದ ಜಾಸ್ತಿ ಬಂತು, ಫ್ರಂಟ್ ಪಾರ್ಟ್ ಏನಾದರೂ ಬ್ಯಾಕ್ ಪಾರ್ಟ್ಗಿಂತ ಉದ್ದ ಜಾಸ್ತಿ ಬಂತು ಅಂತಂದರೆ ನೀವು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ. ಈ ರೀತಿ 3 ಡಾಟ್ ಹಾಕಿರ್ತೀವಿ ಅಲ್ವಾ, ಇಲ್ಲೊಂದು 4th ಡಾಟ್ನ ಇಟ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು 4th ಡಾಟ್ನ ಈ ರೀತಿ ಸ್ಟಿಚ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಫ್ರಂಟ್ ಉದ್ದ ಇರೋದು ಕಮ್ಮಿ ಆಗುತ್ತೆ. ಸೊ ನಾನು ಆಲ್ರೆಡಿ ಅದಕ್ಕೆ ರಿಪ್ಲೈನೂ ಕೂಡ ಮಾಡಿದ್ದೀನಿ, ಬಟ್ ಹಂಗೂ ಕೂಡ ಸುಮಾರು ಜನಕ್ಕೆ ಗೊತ್ತಾಗಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ, ನಾನು ವೀಡಿಯೋನೇ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಏನಕ್ಕೆ ಇದು ಉದ್ದ ಆಗುತ್ತೆ ಬ್ಯಾಕ್ ಪಾರ್ಟ್ಗಿಂತ ಅಂತ ಅದನ್ನು ಕೂಡ ಫಸ್ಟು ರೀಸನ್ನೇ ಹೇಳ್ಬಿಡ್ತೀನಿ. ಇವಾಗ ನಾವು ನಾರ್ಮಲಾಗಿ ಇದನ್ನು ಈ ರೀತಿ ಎರಡನ್ನೂ ಕೂಡ ಒಂದೇ ಸಮ ಕಟ್ ಮಾಡ್ಕೊಂಡಿರ್ತೀವಿ. ಇಲ್ಲೇನಾಗುತ್ತೆ, ಬೆಲ್ಟ್ ಪಟ್ಟಿನ ನಾವು ಅಟ್ಯಾಚ್ ಮಾಡುವಾಗ ಬೆಲ್ಟ್ ಪಟ್ಟಿ ಏನಾದರೂ ನೀವು ಇಲ್ಲಿಂದ ಕ್ರಾಸಾಗಿ ಕಟ್ ಮಾಡ್ಕೊಳ್ತೀರಾ ಅಲ್ವಾ, ಕಟಿಂಗ್ ಮಾಡ್ಕೊಂಡಾಗ ಇಲ್ಲೇನಾಗುತ್ತೆ ಸ್ವಲ್ಪ ಜಾಸ್ತಿನ ಕಟ್ ಮಾಡಿಬಿಟ್ಟು ಇದನ್ನು ಅಟ್ಯಾಚ್ ಮಾಡ್ತೀರಾ ಅಂದ್ಕೊಳ್ಳಿ. ನೋಡಿ, ಇಲ್ಲಿ ಅಟ್ಯಾಚ್ ಮಾಡಿರೋವಂಥದ್ದು ಏನಾಗುತ್ತೆ, ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಸೊ ಈ ರೀತಿ ಆದರೆ ನೋ ಪ್ರಾಬ್ಲಮ್. ನೀವೇನಾದರೂ ಅಕಸ್ಮಾತಾಗಿ 4th ಡಾಟ್ ಹಿಡ್ದಿದ್ರೂ ಕೂಡ ಮಿಸ್ಸಾಗಿ ಏನಾದರೂ ನಿಮಗೆ ಇಲ್ಲಿ ಲೆಂತ್ ಬಂತು ಅಂತಂದರೆ ಈ 4th ಡಾಟ್ನ ಇನ್ನೂ ಸ್ವಲ್ಪ ಹಿಡೀರಿ, ಓಕೆನಾ. ಇನ್ನೂ ಸ್ವಲ್ಪ ಹಿಡಿದ್ರೂ ಕೂಡ ಏನೂ ಆಗೋದಿಲ್ಲ. ಅದು ನಿಮಗೆ ಕರೆಕ್ಟ್ ಎಲ್ಲಿವರೆಗೂ ಕೂಡ ಬರುತ್ತೆ ಅಲ್ಲಿವರೆಗೂ ಕೂಡ ಈ ರೀತಿ ಡಾಟ್ನ ಹಿಡ್ಕೊಳ್ಳಿ. ಆವಾಗ ನಿಮಗೆ ಅದೇನು ಜಾಸ್ತಿ ಏನೂ ಡಿಫ್ರೆನ್ಸ್ ಬರೋದಿಲ್ಲ, ಬಂದರೆ ಒಂದು 1/2 ಇಂಚಷ್ಟು ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಅದನ್ನು ನೀವು ಕರೆಕ್ಟ್ ಮಾಡ್ಕೊಳ್ತು ಅಂತಂದರೆ ಫ್ರಂಟ್ ಪಾರ್ಟಲ್ಲಿ ಅದು ಪರ್ಫೆಕ್ಟಾಗಿ ಆಗುತ್ತೆ. ಸೊ ಫ್ರಂಟ್ ಪಾರ್ಟ್ದು ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಹಾಗೆಯೇ ಫ್ರಂಟ್ ಪಾರ್ಟ್ಗಿಂತ ಬ್ಯಾಕ್ ಪಾರ್ಟಲ್ಲಿ ಲೆಂತ್ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಬಂದುಬಿಡುತ್ತೆ ಅಂದ್ಕೊಳ್ಳಿ. ಇವಾಗ ಫ್ರಂಟ್ ಪಾರ್ಟಲ್ಲಿ ಅದು ಏನಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಹೇಳ್ಕೊಡ್ತೀನಿ. ಸೊ ನೀವು ಫ್ರಂಟ್ ಪಾರ್ಟಲ್ಲಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಿರೋದು ಏನಾದರೂ ಈ ಕಡೆ ಸೈಡು ಜಾಸ್ತಿ ಚಿಕ್ಕದು ಮಾಡಿಬಿಟ್ರೆ, ಈ ರೀತಿ ಏನಾದರೂ ಚಿಕ್ಕದು ಕಟ್ ಮಾಡ್ಕೊಂಡ್ಬಿಟ್ರೆ ಬೆಲ್ಟ್ ಪಟ್ಟಿನ, ಇವಾಗ ಇದಕ್ಕೆ ಈ ರೀತಿ ಅಟ್ಯಾಚ್ ಮಾಡಿಬಿಡ್ತೀರಾ. ಸೊ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಬಟ್ಟೆ ಬೇಕಾಗಿರುತ್ತೆ. ಯಾವಾಗಲೂ ಕೂಡ ಅದಕ್ಕೆ ನಾನು ಹೇಳೋದು, ಅಳತೆ ಬ್ಲೌಸಲ್ಲೇ ಬೆಲ್ಟ್ ಪಟ್ಟಿನ ತಗೊಳ್ಳಿ. ಅದು ಏನು ಅಳತೆಗಿರುತ್ತೆ ಬೆಲ್ಟ್ ಪಟ್ಟಿ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ನೀವು ಕಟ್ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳೋದು ಅದಕ್ಕೇ ನಾನು. ಸೊ ಇದು ಏನಾದರೂ ಚಿಕ್ಕದಾಯಿತು ಅಂತಂದರೆ ನಿಮಗೆ ಬ್ಯಾಕ್ ಪಾರ್ಟ್ ಅನ್ನೋದು ಉದ್ದ ಬಂದುಬಿಡುತ್ತೆ. ಸೊ ಎರಡಕ್ಕೂ ಕೂಡ ರೀಸನ್ ಒಂದೇ, ಬೆಲ್ಟ್ ಪಟ್ಟಿನ ನೀವು ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಂಡಿಲ್ಲ, ಅಳತೆಗೆ ಸರಿಯಾಗಿ ಕಟಿಂಗ್ ಮಾಡ್ಕೊಂಡಿಲ್ಲ ಅಂದರೆ ಆ ರೀತಿ ಆಗುತ್ತೆ. ಇವಾಗ ಗೊತ್ತಾಯ್ತಲ್ವ ಏನಕ್ಕೆ ಆಗುತ್ತೆ ಅಂತ. ಅಕಸ್ಮಾತ್ ಏನಾದರೂ ನಿಮಗೆ ಆಲ್ರೆಡಿ ಆಗೋಗಿದೆ, ಇವಾಗ ಏನು ಮಾಡೋದು ಅಂದರೆ ಫ್ರಂಟಲ್ಲಾದರೆ ನೀವು ಡಾಟ್ ಹಿಡಿದ್ಬಿಡಿ. ಬ್ಯಾಕಲ್ಲಿ ಏನಾದರೂ ಆಲ್ರೆಡಿ ಆಗಿಬಿಟ್ಟಿದೆ, ನಮಗೆ ಬಿಚ್ಚೋದಕ್ಕೂ ಕೂಡ ಆಗೋದಿಲ್ಲ ಅಂತ ಅನ್ನೋರು ಏನು ಮಾಡಿ, ಈ ರೀತಿ ಸ್ವಲ್ಪ ಕ್ರಾಸಾಗಿ ಇಲ್ಲಿ ಬ್ಯಾಕ್ ಪಾರ್ಟ್ನ ಕಟ್ ಮಾಡಿಬಿಡಿ. ಸೊ ಇಲ್ಲಿ ನಿಮಗೆ ಎಷ್ಟು ಎಕ್ಸ್ಟ್ರಾ ಬಂದಿರುತ್ತೆ ಅಲ್ವಾ. ನೀವು ಕೇಳ್ಬೋದು ಬ್ಯಾಕಲ್ಲಿ ಈ ರೀತಿ ಕಟ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗ್ಬೋದೇನೋ ಅಂತ. ಸೊ ಏನೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಬ್ಯಾಕಲ್ಲಿ, ಯಾಕಂತಂದರೆ ನಿಮಗೆ ಸೈಡ್ ಫಿಟ್ಟಿಂಗ್ ಬಂದು ಇಲ್ಲಿಗೆ ಬಂದಿರುತ್ತೆ. ಸೈಡ್ ಫಿಟ್ಟಿಂಗ್ದ ಬಿಟ್ಟು ಇಲ್ಲಿ ಮಾತ್ರ ಕಟ್ ಮಾಡ್ಕೊಳ್ಳಿ. ಅದು ನಿಮಗೆ ಕಟ್ ಮಾಡೋದಕ್ಕೆ ಮನಸ್ಸಿಲ್ಲ, ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಅನ್ನೋ ಭಯ ಇರೋರು ಏನು ಮಾಡಿ, ಈ ಬ್ಯಾಕ್ ಪಾರ್ಟಲ್ಲಿ ಈ ಕಡೆ ಸೈಡಲ್ಲಿ ಇರುತ್ತೆ ಅಲ್ವಾ, ಅದನ್ನು ಬಿಚ್ಚಿ ಇಲ್ಲಿ ಹೆಂಗಿದ್ರು ಹೊಲ್ದಿರ್ತೀರಲ್ಲ ಅದನ್ನು ಸ್ವಲ್ಪ ಕ್ರಾಸಾಗಿ ಸ್ಟಿಚ್ ಮಾಡಿಬಿಡಿ. ನೋಡಿ, ಈ ರೀತಿ ಸ್ವಲ್ಪ ಕ್ರಾಸಾಗಿ ಸ್ಟಿಚ್ ಮಾಡಿದ್ರು ಕೂಡ ಏನಾಗುತ್ತೆ, ನಿಮಗೆ ಆ ಭಯ ಇರೋದಿಲ್ಲ, ನಿಮಗೆ ಎರಡೂ ಕೂಡ ಒಂದೇ ಸಮ ಬರುತ್ತೆ. ಸೊ ಇದು ನಿಮಗೆ ಡೌಟು ಕ್ಲಿಯರ್ ಆಯ್ತಲ್ವ. ಹಾಗೆಯೇ ಇನ್ನೊಂದು ಕಮೆಂಟ್ ಏನು ಮಾಡಿದರು ಅಂದರೆ, ಯಾವಾಗಲೂ ಕೂಡ ನೀವು 3 ಡಾಟ್ನೇ ಹಾಕ್ತೀರಾ, 4th ಡಾಟ್ ಹಾಕೋದಿಲ್ಲ ಅಂತ ಕಮೆಂಟ್ ಮಾಡಿದ್ರಿ. ಸೊ ನಾನು ಏನು ಹೇಳ್ತೀನಿ ಗೊತ್ತಾ, ಕಪ್ಸು ಕುತ್ಕೊಳ್ಳೋದಕ್ಕೆ 3 ಡಾಟ್ ಸಾಕು. 4th ಡಾಟ್ ಯಾವಾಗ ನಮಗೆ ನೆಸೆಸಿಟಿ ಇರುತ್ತೆ ಅಂತಂದರೆ ಇಲ್ಲಿ ಏನಾದರೂ ಉದ್ದ ಆದಾಗ ಮಾತ್ರ 4th ಡಾಟು, ಇಲ್ಲ ಅಂತಂದರೆ ಇದು ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಬ್ಲಮ್ ಇಲ್ಲ, 4th ಡಾಟ್ ಏನು ಅವಶ್ಯಕತೆ ಇಲ್ಲ. ಸೊ ಹಂಗಾಗಿ ನಾನು 4th ಡಾಟ್ನೇ ಹಿಡಿಯೋದಿಲ್ಲ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ವೀಡಿಯೋನೇ ಮಾಡಿ ಅಪ್ಲೋಡ್ ಮಾಡ್ತೀನಿ. ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ, ಓಕೆನಾ. ಇವಾಗ 4th ಡಾಟ್ ಏನಕ್ಕೆ ಅಂತಂದ್ಬಿಟ್ಟು ಅದನ್ನು ಕೂಡ ಹೇಳಿದೆ ಅಲ್ವಾ. ವೀಡಿಯೋ ಹೆಲ್ಪ್ ಆದರೆ, ಹಾಗೆಯೇ ಹೊಸದಾಗಿ ಏನಾದರೂ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.